Hello, mic check. ಈ ಮೂರು ನಂಬರ್ಗೂ ಎಕ್ಕಾಗೂ ಸಿಕ್ಕಾಪಟ್ಟೆ ಸಿಮಿಲಾರಿಟಿ ಇದೆ. ನೀವು ಗೆಸ್ ಮಾಡಿದ್ರೆ ಹೌದಲ್ವಾ ಅಂತ ಹೇಳ್ತೀರಾ. ಓಕೆನಾ? ಒಂದನೇದು 3 ಜನ ಪ್ರೊಡ್ಯೂಸರ್ಸ್. ಆಮೇಲೆ ಇನ್ನೊಂದು ಹುಡುಗಿ ಬರ್ತಾಳೆ, ಕತ್ಲಾಗುತ್ತೆ. ಕತ್ಲು. ಈ ಸಿನಿಮಾ ಡ್ಯಾಶ್ ಆಗೋದು ಪಕ್ಕ. ಇವ್ರ ಕ್ಯಾರೆಕ್ಟರ್ ಬೇರೆ ಇಟ್ಟಾಗಲಿ. 2 ಲವ್ ಸ್ಟೋರಿ ಇದೆ. 2 ಲವ್ ಸ್ಟೋರಿ. ಓ ಲವ್ಲಿ. ಟೂ ಗುಡ್. ಟೂ ಗುಡ್ ಫಾರ್ ಹಿಮ್ ಅಷ್ಟೇ. ನಮ್ಮಿಬ್ರಿಗೆ ಯಾಕೆ ಗುಡ್? ನೀವು ಜಗಳ ಆಡ್ತೀರಾ ನನಗೆ ಬೇಕು ಅಂತ? ಇಲ್ಲ ಯಾರನ್ನ ತಗೊಳ್ಳಿ, ಪೇಮೆಂಟ್ ಕೊಟ್ಟ ಸಾಕು. ಶೂಟ್. ರಾಘವೇಂದ್ರ ರಾಜ್ಕುಮಾರ್, ಯುವ ರಾಜ್ಕುಮಾರ್ ಅವರ ತಂದೆಯ ಡ್ಯಾಶ್. ಮುತ್ತುನ ಮೃಗದಿಂದ ಮಗು ಮಾಡೋದು ಹೆಂಗೆ ಅನ್ನೋದೇ ಈ ಹುಡುಗಿ ಡೆಸ್ಟಿನಿ. ಅಯ್ಯೋ ಕತೆ ತುಂಬಾ ಬಿಟ್ಕೊಟ್ಬಿಟ್ಟು. ಸಿನಿಮಾ ಕಥೆನ ಚಿಕ್ಕದಾಗಿ ಹೇಳ್ಬೇಕು, ಒಬ್ಬೊಬ್ರು ಒಂದೊಂದು ಸ್ವಲ್ಪ ಹಂಚ್ಕೊಂಡು ಹೇಳ್ಬೇಕು. ಓಕೆನಾ? ರೆಡಿ? ಸಂಜನಾ ಸ್ಟಾರ್ಟ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಎಲ್ರಿಗೂ ನಮಸ್ಕಾರ. ಖುಷಿ ಆಯಿತು ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಇವತ್ತು ನಮ್ಮ ಕೀರ್ತಿ ENT ಕ್ಲಿನಿಕ್ನ ಗಾಂಧಿನಗರದಲ್ಲಿರುವಂತಹ KRG ಆಫೀಸು, PRK ಆಫೀಸು ಮತ್ತು ವಜ್ರೇಶ್ವರಿ ಕಂಬೈನ್ಸ್ ಜಯಣ್ಣ ಭೋಗೇಂದ್ರ ಅವರ ಆಫೀಸ್ಗೆ ಶಿಫ್ಟ್ ಮಾಡಿದ್ದೀವಿ. ಇವತ್ತು ಕ್ಯಾಮ್ರಾ, ಲೈಟಿಂಗು ಎಲ್ಲ ಡಿಪಾರ್ಟ್ಮೆಂಟ್ ನೋಡ್ಕೊಂಡಿರೋದು ಅವರೇ. ಕಲರ್ ಗ್ರೇಡು ಏನೇ ಪ್ರಾಬ್ಲಮ್ ಇದ್ರು ಅವ್ರಿಗೆ ಬೈಕೋಬೋದು ನೀವು ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ. ಅವ್ರ ಹೆಸರನ್ನು ಹೇಳ್ಬಿಡಿ ಯಾರು. ಸೊ ಇದು KRG ಪ್ರೊಡಕ್ಷನ್ಸ್ ಅವರಿಂದ ನಮಗೆ ಈ ವ್ಯವಸ್ಥೆ ಮಾಡಿಕೊಟ್ಟಿದ್ದು. ಕ್ಯಾಮ್ರಾಮನ್ ಏನಾದ್ರು ಕ್ಯಾಮ್ರಾ ಅಲ್ಲಾಡ್ಸಿರೋದು, ಏನಾದ್ರು ಎಡಿಟ್ ಪ್ರಾಬ್ಲಮ್ ಇದ್ದರೆ ಅವ್ರನ್ನ ನೋಡ್ಕೊಳ್ಳಿ, ಮೆಸೇಜ್ ಮಾಡಿ ಅವ್ರಿಗೆ. ಏನಾದ್ರು ಬೈಲೇಬೇಕು ಅಂತ ಅನ್ಸರೆ ಎಕ್ಕ ಸಿನಿಮಾ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಡೇ ಫಸ್ಟ್ ಶೋ ಬಂದಿರ್ತಾರೆ, ಎಲ್ಲರೂ ಅಲ್ಲೇ ಸಿಗ್ತಾರೆ, ಡೈರೆಕ್ಟಾಗಿ ಹೋಗಿ ಮಾತಾಡಿ. ಖಂಡಿತ. ಕರೆಕ್ಟ್. ಓಕೆ. ಈಗ ಸದ್ಯಕ್ಕೆ ನಾಡ ಹಬ್ಬ ದಸರಾ ಕೂಡ ಬರ್ತಿದೆ, ಆದರೆ ನೋಡೋ ಹಬ್ಬ ಒಂದು ಬರ್ತಿದೆ, ಅದೇ ಎಕ್ಕ. ದಸರಾ, ನಾಡ ಹಬ್ಬ, ಎಕ್ಕ, ನೋಡೋ ಹಬ್ಬ ಅನ್ಬೇಕು ನೀವು. ರೆಡಿನಾ? ದಸರಾ, ನಾಡ ಹಬ್ಬ, ಎಕ್ಕ, ನೋಡೋ ಹಬ್ಬ. ಹಾ ನೋಡಿ, ಹೇಳ್ಕೊಟ್ಟಂಗೆ ಹೇಳ್ತಾರೆ ನೀಟಾಗಿ. ಸೊ ಹಿಂಗೆ. ಸಂಜನಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಯುವ ಅವ್ರಿಗೂ ಸ್ವಾಗತ. ನೀವು ಬಗ್ಬೇಡಿ. ಸಂಪದ ಅವ್ರಿಗೂ ಸ್ವಾಗತ. ಥ್ಯಾಂಕ್ ಯು. ನೀವೇನು ಸಂಪಲ್ ಹುಟ್ಟಿದ? ಫುಲ್ ಸಂಪತ್ತಲ್ಲಿ ಹುಟ್ಟಿದ್ದು. ಸಂಪದ ಸಿಕ್ಕಾಪಟ್ಟೆ ದುಡ್ಡನ್ನ ಅರ್ನ್ ಮಾಡಿದ್ರೆ ಏನಂತ ಹೇಳ್ಬೋದು? ದುಡ್ಡನ್ನ ಜಾಸ್ತಿ ಪದ, ಮೋರ್ ಪದ. ಸಂಪಾದ, ಮೋರ್ ಪದನ ಸಂಪಾದನೆ, ಸಂಪಾದಗಳು. ಸಂಪದ ದುಡ್ಡು ಅರ್ನ್ ಮಾಡಿದ್ರೆ ಸಂಪಾದನೆ ಅಷ್ಟೇ. ಸಂಪಾದನೆ. ಈ ಥರ ಕೆಟ್ಟ ಜೋಕ್ಸ್ಗಳು ಇಡೀ ಇಂಟರ್ವ್ಯೂ ಇರುತ್ತೆ, ತಡ್ಕೊಳ್ಳಿ ಅಂತ ಹೇಳ್ತಾ, ಇವನ್ ಬಗ್ಗೆ ಅಂತ ಯಾರಾದ್ರೂ ಕಮೆಂಟ್ ಮಾಡಿದ್ರೆ ನಾ ಮಾಡಲ್ಲ. ಅಲ್ಲ, ನೀವು ಹುಟ್ಟಿದಾಗ್ಲೇ ಯುವಕರಾಗ್ಬಿಟ್ಟಿದ್ರ ಅಂತ. ಎಲ್ಲರೂ ಬಾಲ್ಯ, ಯೌವನ, ಮುಪ್ಪು ಅಂತ ಬರುತ್ತಲ್ಲ, ಹುಟ್ಟಿದ ಓಕೆ. ಈಗ ನಮ್ಮ ಚಾನೆಲ್ನಲ್ಲಿ ನೀವು ನಮ್ಮ ಚಾನೆಲ್ ನೋಡಿದ್ದೀರಾ? ಹೌದಾ? ನೀವು ನೋಡಿದ್ದೀರಾ? ಹೌದು, ಎಷ್ಟೊಂದು ಎಪಿಸೋಡ್ಸ್ ನೋಡಿದ್ದೀನಿ ನಾನು. ಹೌದಾ? ನನ್ನ ಫೇವ್ರೆಟ್ ನಿರಂಜನ್ ಅವರು ಮತ್ತೆ ಅವರ ವೈಫ್ ಯಶಸ್ವಿನಿ ಅವರ ಎಪಿಸೋಡ್. ಯಾವುದೇ ಹಣೆ ಬರಾಯ್ತು, ನಮ್ದು ನಾವೇ ಹಚ್ಕೊಂಡ್ ಬರೋದು. ಆಯ್ತಪ್ಪ, ತುಂಬಾ ಚೆನ್ನಾಗಿತ್ತಲ್ಲ, ಬಹಳ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೂಪರ್. ನೀವು ನೋಡಿದ್ದೀರಾ? ನೋಡಿದ್ದೀನಿ. ಯಾರ್ಯಾರು ನೋಡಿದ್ದೀರಾ? ನಿಮ್ಮನ್ನ ನೋಡಿದ್ದೀನಿ ಜಾಸ್ತಿ. ಇದ್ದು ಅಟ್ಸಪ್ಟಿವ್ ಬ್ರದರ್, ಅಟ್ಸಪ್ಟಿವ್. ಸಂಪಾದನೆ ಏನಂದ್ರೆ, ನಮ್ಮ ಚಾನಲಲ್ಲಿ ಒಂದು ಸೆಗ್ಮೆಂಟ್ ಇದೆ, ನೀವು ಕೇಳಬಾರ್ದು ನಾವು ಹೇಳಬಾರ್ದು ಅಂತ. ನೀವು ಕೇಳಬಾರದು ನಾವು ಹೇಳಬಾರದು. ನೀವು ಎಕ್ಕ ಸಿನಿಮಾ ಸಲುವಾಗಿ ಮತ್ತು ನಿಮ್ಮ ಕೆರಿಯರ್ಗಳಲ್ಲಿ ಅನೇಕ ಇಂಟರ್ವ್ಯೂಗಳನ್ನು ಕೊಟ್ಬಿಟ್ಟಿರ್ತೀರ. ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗಿರುತ್ತೆ. ಹಾಗಾಗಿ ನೀವು ಏನು ಕೇಳಬಾರ್ದು ಅಂತ ಹೇಳ್ಬಿಟ್ರೆ ನಾನು ಅದನ್ನು ಕೇಳಲ್ಲ. ಒಬ್ಬೊಬ್ರು 2 ಪಾಯಿಂಟ್ ಹೇಳ್ಬಿಡಿ, ಇದನ್ನು ಕೇಳಬೇಡಿ ಗುರು, ಹೇಳಿ ಸಾಕಾಗಿದೆ ಅಂತ. ಯುವ ನನಗೆ ಗೊತ್ತು ಒಂದೆರಡು. ಅದು ಹೇಳ್ಬಿಡಿ. ಏನು ಕೇಳಲ್ಲ ಅಂತ. ನನ್ನ ಬಾಲ್ಯದ ಬಗ್ಗೆ ಹೇಳಿ, ಸಿನಿಮಾಗೆ ಎಂಟ್ರಿ ಆಗ್ಬೇಕು ಅಂತ ಹೆಂಗ ಅನ್ನಿಸ್ತು? ಸೇಮ್ ನಂದು ಅದು. ಹೆಂಗ್ ಸಿನಿಮಾಗೆ ಎಂಟ್ರಿ ಕೊಟ್ರಿ ಅದು ಕೇಳಬೇಡಿ. ಮತ್ತೆ ಯಾವ ತರ ಪಾತ್ರ ಮಾಡಬೇಕು, ಅದು ಯಾವ ಪಾತ್ರ ಕೊಟ್ಟರು ರೆಡಿ ಇದ್ದಾರೆ ಸಂಜನಾ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಸೂಪರ್. ನಿಮ್ದು ಅದೇ ಅಲ್ವಾ? ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ.
ಮತ್ತೆ ಅದು ಇದು ಕತೆ ಹೇಳಿ ಇದೆಲ್ಲ ಕೇಳಂಗಿಲ್ಲ ನಿಮ್ಗೆ. ಅಲ್ಲ ಇನ್ನೊಂದು ಕೇಳ್ತಾರೆ, ಅಲ್ಲ ನಿಮ್ ತಾತ ಅಥವಾ ಚಿಕ್ಕಪ್ಪ ಇದ್ದಿದ್ರೆ ನಿಮ್ಗೆ ಹೆಂಗ್ ಅನ್ಸ್ತಿತ್ತು ಅಂತ. ಏನ್ ಹೇಳಿ? ಹೌದು, ನನಗೆ ಯಾವಾಗ್ಲೂ ಒಂದು ಕುತೂಹಲ, ಯಾರಾದ್ರೂ ಎಷ್ಟು ಖುಷಿ ಆಗುತ್ತೆ ಅಂತ ಕೇಳಿದ್ರೆ ನಾವು ನಂಬರ್ಸ್ ಅಲ್ಲಿ ಹೇಳ್ಬೇಕಲ್ವಾ ಆನ್ಸರು. ಎಷ್ಟು ಅಂದ್ರೆ ನೀವೇನಂತೀರಾ, ನಿಮ್ ವಯಸ್ಸು ಎಷ್ಟು ಅಂದ್ರೆ ನಂಬರ್ಸ್ ಅಲ್ಲಿ ಹೇಳ್ತೀರಾ. ನಿಮ್ಮ ಹತ್ರ ಎಷ್ಟು ಮೊಬೈಲ್ ಇದೆ ಅಂದ್ರೆ ನಂಬರ್ಸ್ ಅಲ್ಲಿ ಹೇಳ್ತೀರಾ, 2 ಅಥವಾ 3 ಅಂತ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅನ್ನೋದೇ ರಾಂಗ್ ಆನ್ಸರ್. 8 ಖುಷಿ ಆಗುತ್ತೆ, 10 ಖುಷಿ ಆಯ್ತು. ಎಷ್ಟು ಖುಷಿ ಆಯ್ತು? ಎಷ್ಟಕ್ಕೆ ಅಂತ ಹೇಳಲ್ಲ, 15 ಖುಷಿ ಆಯ್ತು ಅಲ್ಲ. ನಿಮ್ ಪ್ರಶ್ನೆಯಲ್ಲಿ ಎಷ್ಟು ಅಂತಿತ್ತಲ್ಲ, ನಮ್ಮ ಸ್ಕೂಲಲ್ಲಿ ಎಷ್ಟು ಅಂದ್ರೆ ನಂಬರ್ಸ್ ಅಲ್ಲಿ ಹೇಳಿ ಅಂತ ಹೇಳ್ಕೊಟ್ಟಿದ್ರು. ಇಲ್ದಾರೆ ಸ್ಕೂಲಿಗೆ ಮರ್ಯಾದೆ ಇರಲ್ಲ. ಸಂಪದ ನಿಮ್ಗೇನಾದ್ರು ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಕೇಳ್ಬಿಡಿ. 5 year ಪ್ಲಾನ್, ಫ್ಯೂಚರ್ ಯಾವ ತರ ಮೂವಿ, ಏನಂದ್ರೆ ಫ್ಯೂಚರ್ ಇಲ್ಲ ನಿಮ್ಗೆ ಅಂದ್ರೆ ಅಲ್ಲ, ಪ್ಲಾನ್ಸ್ ಇಲ್ಲ ಅಂತ. ಪ್ಲಾನ್ಸ್ ಇಲ್ಲ. ಯಾವ್ದಾದ್ರು ಮಾಡ್ತೀರಾ? ಆಮೇಲೆ ಅದೇ ಸಿನಿಮಾಗೆ ಎಂಟ್ರಿ ಹೆಂಗ್ ಕೊಟ್ರಿ, ಹೆಂಗ್ ಇಂಟ್ರೆಸ್ಟ್ ಬಂತು ಅದಕ್ಕೆ ಎಲ್ಲರೂ ಕೇಳ್ಬಿಟ್ಟು ಅದು. ಓ ನೈಸ್. ಸೊ ಇದು ಯಾವುದು ಕೇಳಬಾರ್ದು, ಇದು ಕೇಳದೇ ಇರೋ ವಿಚಾರಗಳನ್ನ ಇಟ್ಕೊಂಡು ಈಗ ಒಬ್ಬೊಬ್ಬರದೇ ವಿಶೇಷವಾದ ಪ್ರತಿಭೆಗಳನ್ನ ಅನಾವರಣ ಮಾಡೋಣ. ಓಕೆನಾ? ಮೊದಲನೇದಾಗಿ ಒಂದು ಆಣೆ ಪ್ರಮಾಣ ಮಾಡ್ಬಿಟ್ಟು ಹೋಗೋಣ. ಸಂಜನಾ ಆದ ನಾನು, ಯುವ ಆದ ನಾನು, ಸಂಪದ ಆದ ನಾನು, ಈ ಸಿನಿಮಾದ ಬಗ್ಗೆ ಯಾವುದನ್ನು ಮುಚ್ಚಿಡದೆ ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸ್ತೀನಿ. ನೀವು ಇದನ್ನ ಸಿನಿಮಾದಲ್ಲೇ ನೋಡಿ ಅನ್ನೋ ಪದವನ್ನ ಬಳಸುವುದಿಲ್ಲ. ಆ ತರ ಬಳಸಿದ್ರೆ ನನ್ನ ಕೆರಿಯರ್ ಮೇಲೆ ಆಣೆ. ನಾನು ಬಳಸ್ತೀನಿ ಅಂತ ಆಣೆ ಮಾಡ್ಬೋದು. ಸೊ ಏನ್ ಊರಲ್ಲೆಲ್ಲ ನಿಮ್ದೇ ಸುದ್ದಿ, ಹುಡುಗಿರ್ಗೆಲ್ಲ ಬಳೆ ತೊಡ್ಸ್ಕೊಂಡು ಓಡಾಡ್ತಿದ್ದೀರಂತೆ ಅಂತ. ನಾನು ಹುಡುಗಿರ್ಗೆಲ್ಲ ಬಳೆ ತೋರಿಸ್ತೀನಿ, ಅವ್ರವ್ರ ಹುಡುಗಿರ್ಗೆ ಬಳೆ ತೋರಿಸ್ತವ್ರಪ್ಪ. ಬ್ಯಾಂಗಲ್ ಬಂಗಾರ ಹೆಂಡ್ಕೊಂಡು ಓಡಾಡ್ತಿದ್ದೀರಾ ಅಂತ. ನೀವ್ ಯಾರು ತೋರಿಸಿದ್ರಿ? ನಾನ್ ಬ್ಯಾಂಗಲ್ ಬಂಗಾರಿ ಸಾಂಗ್ ಕೇಳ್ಕೊಂಡು ತುಂಬಾ ಜನಕ್ಕೆ ತೋರಿಸಿದ್ದೀನಿ. ಹೌದಾ? ಬಟ್ ಕಂಗ್ರ್ಯಾಚುಲೇಷನ್ಸ್. ಏನ್ ಗೊತ್ತಾ, ಒಂದು ಸಿನಿಮಾದಲ್ಲಿ ಹೀರೋಗೆ ಅಥವಾ ಹೀರೋಯಿನ್ಗೆ ಅವರ ಹಾಡು ಎಲ್ಲರ ಬಾಯಲ್ಲೂ ಬರುತ್ತೆ ಅಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿಲ್ಲ ಅಲ್ವಾ? ಸೂಪರ್, ಒಂದು ಸಾಂಗ್ ಸೂಪರ್ ಹಿಟ್ ಆದ್ರೆ ಅದೊಂದು ಸೆಲ್ಲಿಂಗ್ ಪಾಯಿಂಟ್ ಸಿನಿಮಾಗೆ ಅಂತ. ಎಕ್ಕ ಸಿನಿಮಾ ವಿಚಾರವಾಗಿ ಹೇಳ್ಬೇಕು ಅಂದ್ರೆ ನನಗೆ ಫಸ್ಟ್ ಆಫ್ ಆಲ್ ಈ ಯುವಾಗೆ ಮಚ್ಚೆ ಎಲ್ಲಿದೆ ಅಂತ ಹುಡುಕ್ಬೇಕು. ಎಲ್ಲೆಲ್ಲಿದೆ ಮಚ್ಚೆ ನಿಮ್ಗೆ? 3 ಜನಕ್ಕೆಲ್ಲಿದೆ. ಅದ್ ನೋಡ್ಕೊಂಡೆ ಸೆಲೆಕ್ಟ್ ಮಾಡಿದ್ದು. ಹೌದಾ? ಅಲ್ಲ ಗುರು, ಅಲ್ಲ ಏನಂದ್ರೆ ಇಂಡಸ್ಟ್ರಿಲಿ ಪ್ರೊಡ್ಯೂಸರೇ ಸಿಗಲ್ಲ ಹುಡುಗರಿಗೆ, ಹೀರೋಗಳಿಗೆ. ನಿಮ್ಗೆ 3 ಜನ ಪ್ರೊಡ್ಯೂಸರ್ಸು, 2 ಹೀರೋಯಿನ್ನು, ಹೆಂಗಿದಲ್ಲ ಅಂತ. ಅದೇ ಮಚ್ಚೆ ಪ್ರಭಾವ. ಏನ್ 3 ಜನ ಕಿತ್ತಾಡ್ಕೊಂಡು ನಾನು ಇವಾಗ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಬರ್ತಿದಾರಂತೆ. ಬಟ್ ನನಗೆ ತುಂಬಾ ಬೇಜಾರಾಗಿದ್ದ ವಿಚಾರ ಏನಂದ್ರೆ, ಪಾಪ ಸಂಪದಾಗ್ ಪೇಮೆಂಟ್ ಆಗಿದ್ಯಂತೆ, ಸಂಜನಾಗ್ ಇನ್ನ ಪೇಮೆಂಟೇ ಕೊಟ್ಟಿಲ್ವಂತೆ. ಯಾರು ಹೇಳಿದ್ದೀನಿ? ಹರಿದೋಗಿರೋ ಪ್ಯಾಂಟ್ಗಳು ಹಾಕೊಂಡು. ಆಕ್ಚುಲಿ ನಂಗೆ ಪೇಮೆಂಟ್ ಇನ್ನೂ ಆಗಿಲ್ಲ. ಓ, ಅದಕ್ಕೆ ಅವ್ರದ್ದು ಟಾಪ್ ಹರಿದೋಗಿದೆ, ಇವ್ರದ್ದು ಬಟನ್ ಹರಿದೋಗಿದೆ. ಇಲ್ಲ ಪೇಮೆಂಟ್ ಎಲ್ಲ ಕರೆಕ್ಟ್ ಪೇಮೆಂಟ್. ಸೂಪರ್. ಎಕ್ಕ ಸಿನಿಮಾ ಬಗ್ಗೆ ಮಾತಾಡೋಣ, ಓಕೆನಾ? ನಿಮ್ಮ ಕ್ಯಾರೆಕ್ಟರ್ ಏನ್ ಕ್ಯಾರೆಕ್ಟರ್ ಅಂತನಾ? ನಾನು ಸೇಲ್ಸ್ ಗರ್ಲ್. ನನ್ನ ಕ್ಯಾರೆಕ್ಟರ್ ನಂದಿನಿ ಅಂತ. ನಂದಿನಿ ಸ್ಲಮ್ ಅಲ್ಲಿ ಬೆಳೆದಂತ ಹುಡುಗಿ. ಸೊ ನಿಮ್ಮ ಇದು ಕ್ಯಾರೆಕ್ಟರು ಹೆಸರು ಮುತ್ತು ಅಂತ. ಊರಿಂದ ಎಲ್ರ ತರ ಒಂದ್ ಕನ್ಸು ಇಟ್ಕೊಂಡು ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ಬಂದ್ಮೇಲೆ ಆ ಕನ್ಸು ಏನಾಗುತ್ತೆ, ಮನ್ಸಾಗತ್ತಾ ಇಲ್ವಾ, ಅದೇ ಕತೆ. ಎಲ್ರ ಕತೆನೇ ನಂದು ಕತೆ. ಓ, ಏನ್ ಕೆಲಸ ಮಾಡ್ತೀರಾ ಬೆಂಗಳೂರಿಗೆ ಬಂದು? ಸಿಕ್ಕಿದೆಲ್ಲ ಕೆಲಸ ಮಾಡ್ತೀನಿ, ಬಟ್ ಮೇಜರ್ ಆಗಿ ನಾನು ಕೆಲಸ ಮಾಡೋದು ಕ್ಯಾಬ್ ಡ್ರೈವರ್ ಆಗಿ. ಸಿಕ್ಕಿದ್ದಲ್ಲ ಅಂದ್ರೆ ಮಳ್ಳು ದಿಣ್ಣು ಬಾಳೆ ಹಣ್ಣು ಪಂಚರಂಗಿ ಪಾನಿಪುರಿ ಅಷ್ಟೊಂದಿಲ್ಲ, ಕ್ಯಾಬ್ ಡ್ರೈವರ್. ನಿಮ್ದು? ನನ್ನ ಪಾತ್ರದ ಹೆಸರು ಮಲ್ಲಿಕಾ. ಶಿ ಇಸ್ ಅ ಡೆಸ್ಟಿನಿ ವಿಲ್ ಮೇಕ್ ಹರ್ ಮೀಟ್ ದ ಕ್ಯಾಬ್ ಡ್ರೈವರ್ ಮುತ್ತು. ಇಂಗ್ಲಿಷ್ ಎಡಿಷನ್ ಬಿಡ್ತೀರಾ ಇದು? ಅಯ್ಯೋ, ಬಿಡ್ಬೇಕು ಅನ್ಸ್ತಾ ಇದೆ ಈಗ. ಡಬ್ಬಿಂಗ್ ಆಲ್ರೆಡಿ ಆಗೋಗಿದೆ ಅನ್ಸುತ್ತಲ್ಲ? ನೀವು ಕನ್ನಡದಲ್ಲಿ ಮಾಡ್ತಾರಲ್ಲ. ನಿಮ್ದು ಕನ್ನಡ ಡಬ್ಬಿಂಗ್ ಯಾರು ಮಾಡ್ತಿದ್ದಾರೆ? ಇಂಗ್ಲಿಷ್ ಕನ್ನಡ ಎರಡು ನಾನೇ ಮಾಡ್ತಿದ್ದೆ.
ಓ ಒಳ್ಳೆ ಭವಿಷ್ಯ ಇದೆ ನಿಮಗೆ. ಶಿವನಿಗೂ ಇವನಿಗೂ ಒಂದು ಸಿಮಿಲಾರಿಟಿ ಇದೆ. ಏನು? ವಾ ವಾ ಅನ್ನೋದು. ವಾಹ್ ವಾಹ್ ಸಾಖತ್. ಅದು ಬಿಟ್ಟು ಶಿವ ಯುವ. ಶಿವನಿಗೂ ಇವನಿಗೂ ಇನ್ನೇನಿದೆ? ಒಂದು ಸಿಮಿಲಾರಿಟಿ ಇದೆ. ಹೆಸರು? ಶಿವನ್ ಜೊತೆ ಯಾವಾಗ್ಲೂ ಪಾರ್ವತಿ ಗೌರಿ ಇರ್ತಾರೆ, ಇವನ್ ಪಕ್ಕ ಸಂಜನಾ ಸಂಪದ ಇರ್ತಾರೆ. ಅದ ಅಲ್ವಾ? ಶಿವನ್ ತರ ನಾನು ಅಂತ. ಥ್ಯಾಂಕ್ ಯು. ಏನ್ ಸಂಜನಾ? ಹೌದು ಇದೀವಲ್ಲ, ಇದೇ ಫಸ್ಟ್ ಇಂಟರ್ವ್ಯೂ ಈ ತರ ಕೂರ್ಸಿರೋದು. ಅದಕ್ಕಿಂತ ನಾನೆಲ್ಲ ಇವ್ರ ಅಸಿಸ್ಟೆಂಟ್ ಹೆಸರು ಸರಸ್ವತಿ, ಅವ್ರ ಅಸಿಸ್ಟೆಂಟ್ ಹೆಸರು ಲಕ್ಷ್ಮಿ. ಲಕ್ಷ್ಮಿ ಸರಸ್ವತಿ ನೀವದ್ ನಮ್ ಜೊತೆಗೆ ಇದ್ದಾರೆ. ಈ ಹೀರೋಯಿನ್ ಜೊತೆ ಓಡಾಡಿ ಅಂದ್ರೆ ಅಸಿಸ್ಟೆಂಟ್ಗಳ ಜೊತೆ ಓಡಾಡ್ಕೊಂಡು ನಮ್ಮ ಅಸಿಸ್ಟೆಂಟ್ ಕಮಲ್ ಕಮಲ್ ಹಾಬೀಸ್ ಏನು? ಸುಮಾರಾಗಿ ಹಾಡು ಹೇಳ್ತೀನಿ, ಸುಮಾರಾಗಿ? ಡ್ಯಾನ್ಸ್ ಮಾಡ್ತೀನಿ. ಸುಮಾರಾಗಿ ಹಾಡು ಹೇಳ್ತೀನಿ, ಓಕೆ, ಡ್ಯಾನ್ಸ್ ಮಾಡ್ತೀನಿ. ಓಕೆ, ನೈಸ್. ಮತ್ತೆ ಯೂಸ್ಫುಲ್ ಹಾಬಿ ತರ ಕುಕ್ ಅದೆಲ್ಲ ಇಲ್ಲ, ಸಿಂಗಿಂಗ್ ಡ್ಯಾನ್ಸಿಂಗ್ ಮಾಡ್ತಾ ಇದ್ದೆ ಅಷ್ಟೇ. ನಿಮ್ದು ಹಾಬೀಸ್? ವರ್ಕೌಟ್ ಮಾಡ್ತೀನಿ, ಹಾ, ಸ್ಟಂಟ್ಸ್ ಅಂದ್ರೆ ತುಂಬಾ ಇಷ್ಟ, ಹಾ. ಮಾರ್ಷಲ್ ಆರ್ಟ್ಸ್ ಅಂದ್ರೆ ಇಷ್ಟ, ಓಕೆ, ಕ್ರಿಕೆಟ್ ಆಡ್ತೀನಿ, ಟಿವಿ ನೋಡ್ತೀನಿ. ಓ ಲವ್ಲಿ. ಎಸ್. ಸಂಪದ ಏನೋ ಟ್ವಿಸ್ಟ್ ಬರುತ್ತೆ ಲಾಸ್ಟ್ ಟೈಮ್ ಯೋಚನೆ ಮಾಡ್ಕೊಂಡೆ. ಕುಕ್ ಮಾಡ್ತೀನಿ. ಓ ನೈಸ್. ಹೆಣ್ಮಕ್ಳು ಕುಕ್ ಮಾಡೋದು ಈ ಜಮಾನದಲ್ಲಂತೂ. I can paint. ಓ Yeah, and I read ಏನ್ ರೀಡ? fictions. ಓಕೆ. ಆಮೇಲೆ I write also. I write my own story ಅಂದ್ರೆ ಪೇಜ್ ಏನಾಯ್ತು ಅದು. ನಿಮ್ಗೊಂದು ಸ್ಪೆಷಲ್ ಹಾಬಿ ಇದೆಲ್ಲ ಅದು ನೀವು ಏನು? ಜಾತಕ ನೋಡ್ತೀರಲ್ಲ? ಯಾ ಆಸ್ಟ್ರಾಲಜಿ. ಓ ಹೌದಾ? ಏನ್ ಮುಖ ನೋಡಿ ಹೇಳ್ತೀರಾ? ಮುಖರನ್ನು. ಮತ್ತೆ ಬೇರೆ ಏನ್ ನೋಡ್ತಾ ಹೇಳ್ತೀರಾ? ಹಾ? ಕೊಂಡೆ ಅಲ್ಲಪ್ಪ. ಓ ನೈಸ್. ನಾನು ನ್ಯೂಮರಾಲಜಿಸ್ಟ್. ಇತ್ತೀಚೆಗೆ ಆರ್ಯವರ್ಧನ್ ಅವ್ರು ಇಂಟರ್ವ್ಯೂ ಮಾಡಿದ್ದಾರೆ, ನ್ಯೂಮರಾಲಜಿಸ್ಟು. ನಾನು ಒಂದು ಸ್ವಲ್ಪ ಸಣ್ಣದಾಗಿ ಕಲ್ತ್ಕೊಂಡಿದ್ದೀನಿ ನ್ಯೂಮರಾಲಜಿನ, ಅದನ್ನು ನಿಮ್ಗೆ ಹೇಳ್ತೀನಿ. ಅದು ಎಕ್ಕಾಗೆ ಸಂಬಂಧಪಟ್ಟಿರೋ ನ್ಯೂಮರಾಲಜಿ. ಓಕೆನಾ? ಸೊ ಈ ಎಕ್ಕ ಅಂದರೆ ಎಲೆ ಆಟ, 3 ಎಲೆ ಆಟ ಅಂತ ಕರೀತಾರೆ, ಗೊತ್ತಾ? ಈ 3 ನಂಬರ್ಗೂ ಎಕ್ಕಾಗೂ ಸಿಕ್ಕಾಪಟ್ಟೆ ಸಿಮಿಲಾರಿಟಿ ಇದೆ. ನೀವು ಗೆಸ್ ಮಾಡಿದ್ರೆ ಹೌದಲ್ವಾ ಅಂತ ಹೇಳ್ತೀರಾ. ಓಕೆನಾ? ಒಂದನೇದು 3 ಜನ ಪ್ರೊಡ್ಯೂಸರ್ಸ್. ನಂಬರ್ 3 KRG 3 letters, PRK 3 letters, ಜಯಣ್ಣ 3 letters. ನೀವು ಭೋಗೇಂದ್ರ ತಗೊಂಡ್ರು 3 letters. ಹೌದಾ? 3 ಲೀಡ್ಸು, ನೀವೇ 3 ಜನ. ಓಕೆನಾ? ಡೈರೆಕ್ಟರ್ ಯಾರು? ರೋಹಿತ್ 3 letter. ಹೌದಾ? ಅಶ್ವಿನಿ ಮೇಡಮ್ PRKಲಿ 3 letter. ರಿಲೀಸ್ ಡೇಟ್ ಏನು? 18. ಹೇಳಿ. 18. ಹಾಂ, 18/7/2025. 1 + 8 9 + 7 16 + 2 18 + 2 20 + 5 25. 25. 25 ಉಲ್ಟಾ ಮಾಡೋಣ. 5 - 2 ನಮ್ಮ ಚಾನಲ್ ಉಲ್ಟಾ ಮಾಡ್ಕೋಬೋದು. 5 - 2 3. ಮ್ಯೂಸಿಕ್ ಡೈರೆಕ್ಟರ್ ಹೆಸರೇನು? ಚರಣ್ 3 letters. ಇಷ್ಟೆಲ್ಲ ಆದಮೇಲೆ ನೋಡೋರು ಯಾರು ಸಿನಿಮಾನ? ಪ್ರೇಕ್ಷಕ 3 letters. ಏನಾಗ್ಬೇಕು ಸಿನಿಮಾ? ಅಷ್ಟೇ ವಿಷಯ. ಇನ್ನೊಂದು ವಿಷಯ ಇಲ್ಲ, ನಾವು ಬರೀ 3 ಆಡ್ಬಿಡೋದು. ಹೌದಾ? ನೋಡಿ, ಇದಕ್ಕೂ 3 ಬಿಟ್ಟು 3 ಹಾಡಿದೆ ಸಿನಿಮಾದಲ್ಲಿ. ಓ ಹೌದಾ? ಸೂಪರ್. ಹಂಗಾದ್ರೆ 3 ಹಾಡು ಮುಂಚೆ ಬಿಡ್ತಾ ಇದ್ದೀರಾ, 3 ಹಾಡು ಸಿನಿಮಾದಲ್ಲಿ ಬಿಡ್ತಾ ಇದ್ದೀರಾ. ಓಕೆ. ಒಂದೇ ಇಂಟ್ರೋ ಅಲ್ಲ, 3 ಇಂಟ್ರೋ ಅಲ್ಲ? ನಿಮ್ಗೆ ಅನ್ಸ್ಬೋದು 3 ಅನ್ಸ್ಬೋದು. ಟರ್ನಿಂಗ್ ಪಾಯಿಂಟ್ಗಳಿದೆ. ಹಾಂ, ಬಟ್ ಸೂಪರ್ ಅಲ್ಲ? ಸೂಪರ್. ಉಳ್ಕೊಂಡಿರೋದು 2 ಲೆಟರ್ದು 3 ಉಳ್ಕೊಂಡಿದೆ. ಏನು? ಒಂದು ಕೀರ್ತಿ, ಇನ್ನೊಂದು ಯುವ, ಇನ್ನೊಂದು ಎಕ್ಕ. 2 letters 3. ಸುಮ್ಮನೆ ಹಿಂಗೆ ಹುಡುಕ್ತವ್ರೆ, ಸಾಯಂಕಾಲದವರೆಗೂ ಹುಡುಕ್ಬೋದು. ಸುಮ್ಮನೆ ಹೇಳಿ. ಹೌದು, ಇದು ನ್ಯೂಮರಾಲಜಿ ಅಲ್ಲ. ಮತ್ತೆ ಇಷ್ಟು ಹೇಳ್ಕೊಂಡು more than crores ಸಂಪಾದನೆ ಮಾಡಿದ್ದಾರೆ. ಓಕೆ, ಹಿಂಗೆ ನಾನು ನ್ಯೂಮರಾಲಜಿ. ಆಯ್ತು, ನ್ಯೂಮರಾಲಜಿ ನಿಮ್ಗೆ ಓಕೆ. ನಂಬರ್ 3ಗೂ ಇದಕ್ಕೂ ಸಿಂಕ್ ಆಯ್ತಲ್ವಾ? ನೀವೇ ನೋಡಿ, ನಂಬರ್ 3ಗೂ ಎಕ್ಕಾಗೂ ಏನೇನು ಸಿಂಕ್ ಆಗಿದೆ ಅಂತ ನಾನು ಹೇಳಿದ್ದೀನಿ. ಸೊ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ನನ್ನ ನ್ಯೂಮರಾಲಜಿಗೆ 10ಕ್ಕೆ ಎಷ್ಟು ಕೊಡ್ತೀರಾ ಕಮೆಂಟ್ ಮಾಡಿ. ಆಮೇಲೆ ಹೋಗಿ ಸಿನಿಮಾ ನೋಡಿ. ಓಕೆನಾ? ಈಗ ನಿಮ್ಮ ಕ್ಯಾರೆಕ್ಟ್ರಲ್ಲಿ ನೀವು ಎಕ್ಕ ಸಿನಿಮಾದಲ್ಲಿ
ಯುವಾಗೆ ಹೇಳಿರೋ ಡೈಲಾಗ್ಗಳು ಹೇಳಬೇಕು. ನಾನು ಕೇಳ್ಪಟ್ಟಂಗೆ ಏನೋ ಇಡೀ ಸಿಕ್ಕಾಪಟ್ಟೆ ಒಳ್ಳೆ ಭಾಷೆಗಳನ್ನೇ ಮಾತಾಡ್ತಿರಂತೆ ಸಿನಿಮಾದಲ್ಲಿ ನೀವಿಬ್ರು. ನಾನು ಹೌದಾ? ಒಂದೆರಡು ಮಾತು ಹೇಳಿ. ಮಚ್ಚರ್ ಇವಾಗ ಹೇಳಲ್ಲ, ಮುತ್ತುಗೆ ಹೇಳ್ತೀನಿ ನಾನು. ಹೌದಾ? ಪಾಪ ಇವಾಗ ಸೊಳ್ಳೆನಾ ಅಲ್ಲ, ಚಪ್ಪರ್ಗೂ ಮೇಲೆ ಮಚ್ಚರ್ ಅಂತ. ಅದು ಮುತ್ತುಗೆ ಹೇಳದ್ ನಾನು. ಯುವ ಅಭಿಮಾನಿಗಳೇ, ಇವಾಗಲ್ಲ ಮುತ್ತುಗೆ. ಎಷ್ಟು ಭಯ ನೋಡಿದಾರೆಲ್ಲ ಪಾಪ ನಮ್ಮ ಫ್ಯಾನ್ಸ್ ಎಲ್ಲ ಆಗಿಲ್ಲ. ಸರಿ, ಸುಮ್ನೆ ಹೇಳ್ದೆ. ಓಕೆ, ಯುವ ನಿಮ್ ಡೈಲಾಗ್ ಹೇಳಿ. ನಮಸ್ಕಾರ, ನನ್ನ ಹೆಸರು ಮುತ್ತು. ಕೂತ್ಕೋತೀರಾ? ಪಿಕಪ್ ಮಾಡ್ಬೇಕಾ, ಡ್ರಾಪ್ ಮಾಡ್ಬೇಕಾ? OTP ಹೇಳಿ. ನೈಸ್. ನಂದು ಡೈಲಾಗ್ಸ್ ಅಂತ ಯೋಚನೆ ಮಾಡಿದ್ರೆ ಡೈಲಾಗ್ಸ್ ನೆನಪಾಗ್ತಿಲ್ಲ. ವೆರಿ ನೈಸ್. ಚೆನ್ನಾಗಿ ಬರ್ದಿಯಾರ ಇದನ್ನ. ಯಾರು ಬರ್ದಿರಿದ್ನ? ಇಬ್ರು ಹೀರೋಯಿನ್ನ ನಿಮ್ಗೆ? ಅಂದ್ರೆ ಇಬ್ರು ಲವ್ ಮಾಡಿದಿರಾ ಹೆಂಗೆ? 2 ಲವ್ ಸ್ಟೋರಿ ಇದೆ. 2 ಲವ್ ಸ್ಟೋರಿ. ಓ ಲವ್ಲಿ. ಟೂ ಗುಡ್. ಯಾ ಟೂ ಗುಡ್ ಫಾರ್ ಹಿಮ್ ಅಷ್ಟೇ. ನಮ್ಮಿಬ್ರಿಗೆ ಯಾಕೆ ಗುಡ್? ನೀವು ಜಗಳ ಆಡ್ತೀರಾ ನನಗ್ ಬೇಕು ಅಂತ? ಇಲ್ಲ ಇಲ್ಲ ಇಲ್ಲ. ಯಾರನ್ನ ತಗೊಳ್ಳಿ, ಪೇಮೆಂಟ್ ಕೊಟ್ಟ ಸಾಕು, ಶೂಟ್ ಮಾಡ್ಕೊಂಡು ಹಂಗ. ಓಕೆ, ಈಗ ಏನಂದ್ರೆ ಸಿನಿಮಾ ಕಥೆನ ಚಿಕ್ಕದಾಗಿ ಹೇಳ್ಬೇಕು, ಒಬ್ಬೊಬ್ರು ಒಂದೊಂದು ಸ್ವಲ್ಪ ಹಂಚ್ಕೊಂಡು ಹೇಳ್ಬೇಕು. ಓಕೆನಾ? ರೆಡಿ? ಸಂಜನಾ ಸ್ಟಾರ್ಟ್. ಸೊ ನಮ್ಮ ಸಿನಿಮಾದಲ್ಲಿ ಒಂದು ಹುಡುಗ ಹುಡುಗಿ ಇರ್ತಾರೆ. ವಾವ್, ಏನ್ ಸಖತ್ತಾಗಿ ಶುರು ಆಯ್ತು ಗುರು ಸ್ಟೋರಿ. ನೆಕ್ಸ್ಟ್ ಅವ್ರು ಹೇಳ್ತಾರೆ. ಇವ್ರಿಗೆ ಅವ್ರ ಇಷ್ಟನೋ ಅವ್ರಿಗೆ ಇವ್ರ ಇಷ್ಟನೋ ಇಬ್ರಿಗೂ ಗೊತ್ತಿಲ್ಲ, ಅಥವಾ ಇಬ್ರಿಗೂ ಗೊತ್ತು. ಆಮೇಲೆ ಇನ್ನೊಂದು ಹುಡುಗಿ ಬರ್ತಾಳೆ, ಕತ್ಲಾಗತ್ತೆ. ಕತ್ಲಲ್ಲಿ ಬರ್ತಾಳೆ. ನೈಸ್. ಅವಾಗ ಮೊದಲನೇ ಹುಡುಗಿ ಏನಾದ್ಲು? ಕ್ವೆಶ್ಚನ್ ಮಾರ್ಕ್. ಮುತ್ತು ಮನ್ಸಲ್ಲಿ ಈಗ ಮಗು ಇದೆ, ಮೃಗ ಇದೆ. ನಮ್ಮ ಮನೇಲಿ ಹೇಳೋರು ನಿನ್ನೊಳಗೆ ಮಗುನೂ ಇದೆ ಮೃಗನೂ ಇದೆ ಅಂತ. ಮುತ್ತುನ ಮೃಗದಿಂದ ಮಗು ಮಾಡೋದು ಹೆಂಗೆ ಅನ್ನೋದೇ ಈ ಹುಡುಗಿ ಡೆಸ್ಟಿನಿ. ಅಯ್ಯೋ, ನಾವು ತುಂಬಾ ಬಿಟ್ಕೊಟ್ಬಿಟ್ಟು. ಇಲ್ಲ, ಅದನ್ನ ಸುಳ್ಳು ಹೇಳಿದ್ದು. ಇಲ್ಲ, ಅದೇ ಏನು ಬಿಟ್ಕೊಟ್ಟು ಇಲ್ಲ, ಏನೂ ಇಲ್ಲ. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡು ಫುಲ್ ಸಮರಿ ಹೇಳಿ ಕತೆ. ನಾನು ನಿಮ್ಗೆ ಏನಂತ ಆಯ್ತು? ಒಂದು ಹುಡುಗ ಕ್ಯಾಬ್ ಡ್ರೈವರು ಸ್ಲಮ್ಮಲ್ಲಿ ಒಂದು ಹುಡುಗಿನ ನೋಡ್ತಾನೆ, ಎಲ್ಲೋ ಸೇಲ್ಸ್ ಆಗೋ ಟೈಮಲ್ಲಿ ಒಂದು ಹುಡುಗಿನ ನೋಡ್ತಾನೆ. ಅವ್ರಿಗೆ ಗೊತ್ತಿಲ್ದಂಗೆ ಲವ್ ಆಗಿರುತ್ತೆ, ಇಬ್ರು ಹೇಳ್ಕೊಂಡಿರಲ್ಲ. ಆ ಟೈಮಲ್ಲಿ ಇನ್ನೊಂದು ಹುಡುಗಿ ಬರ್ತಾಳೆ, ಇನ್ನೊಂದು ಹುಡುಗಿ ಮೇಲೆ ಇವ್ರ ಹತ್ರ ಇನ್ನೂ ಹೇಳ್ಕೊಂಡಿರಲ್ವೇನೋ, ಆ ಹುಡುಗಿನ ನೋಡ್ತಾನೆ. ಕನ್ಫ್ಯೂಸ್ ಆಗುತ್ತೆ, ಲೈಫು ಶಿಫ್ಟ್ ಆಗ್ಬಿಡ್ತಾನೆ ಅಂತ ಬರುತ್ತೆ. ಆಮೇಲೆ ಏನೋ ಒಂದು ರೀಸನ್ಗೆ ಅಣ್ಣ ಮೋಸ್ಟ್ಲಿ ರೌಡಿ ಆಗೋ ಸಾಧ್ಯತೆಗಳಿರುತ್ತೆ. ಯಾವುದೋ ಒಂದು ರೀಸನ್ಗೆ ರೌಡಿ ಆಗಿ, ಬಟ್ ಅವ್ನು ಮುಂಚೆ ಏನು ಮಾಡ್ಕೋಬೇಕು ಅಂದ್ಕೊಂಡಿದ್ನೋ ಅದನ್ನೇ ಮರ್ತು ಬಿಟ್ಟಿರ್ತಾನೆ. ರೌಡಿಸಮ್ ಅಲ್ಲಿ ಮಾಡ್ಕೊಂಡು ತುಂಬಾ ದೊಡ್ಡ ಡಾನ್ ಆಗ್ಬಿಡ್ತಾನೆ. ಮಾಡಿದ್ರೆ ಲಾಸ್ಟಲ್ಲಿ ಇವ್ರಿಬ್ರು ಲವ್ ಮಾಡ್ತಿದ್ದಲ್ವ ಅಂತ ನೆನಪಾಗತ್ತೆ. ಈ ತರ ಅರ್ಥ ಆಗಿದ್ರೆ ಪರವಾಗಿಲ್ಲ. ಅಂದ್ರೆ ನಾನು ಎಷ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀನಿ ಅಂತ ಎಷ್ಟು ಚೆನ್ನಾಗಿ ಇವ್ರು ಹೇಳಿರೋ ಕತೆನೆ ನಮ್ ಸಿನಿಮಾ ಕತೆನ ಇಲ್ವಾ ಅಂತ ಆದ್ರೂ ನೋಡಕ್. ಈಗ ಫಿಲ್ ಇನ್ ದ ಬ್ಲಾಂಕ್ಸ್. ಬಿಟ್ಟ ಸ್ಥಳವನ್ನು ತುಂಬಿರಿ. ರಾಘವೇಂದ್ರ ರಾಜ್ಕುಮಾರ್, ಯುವ ರಾಜ್ಕುಮಾರ್ ಅವರ ತಂದೆಯ ಡ್ಯಾಶ್ ಹೆಸರು. ರೋಹಿತ್ ಪದಕಿಯವರಲ್ಲಿ ಡ್ಯಾಶ್ ಹೆಚ್ಚಿದೆ. ಟ್ಯಾಲೆಂಟ್. ಈ ಸಿನಿಮಾದಲ್ಲಿ ಡ್ಯಾಶ್ ಇಲ್ಲ. ಈ ಸಿನಿಮಾ ಡ್ಯಾಶ್ ಆಗೋದು ಪಕ್ಕ. ಇವ್ರ ಕ್ಯಾರೆಕ್ಟರ್ ಬೇರೆ ಇಟ್ಟಾಗಲಿ. ಮೊದ್ಲಿಂದ ಈ ಸಿನಿಮಾ ಡ್ಯಾಶ್ ಆಗೋದು ಪಕ್ಕ. ಸೂಪರ್ ಹಿಟ್. ಪ್ರತಿ ಸತಿ ಚೇಂಜ್ ಮಾಡ್ತಾ ಇದ್ರೆ ಹೆಂಗೆ? ಈ ಸಿನಿಮಾ ಡ್ಯಾಶ್ ಆಗೋದು ಪಕ್ಕ. ಸೂಪರ್ ಹಿಟ್. ಪಕ್ಕ. ಸೂಪರ್. ನಿಮ್ಮ ಈ ಸಿನಿಮಾದಲ್ಲಿ, ಯಕ್ಕ ಸಿನಿಮಾದಲ್ಲಿ ಯಾವ ಒಂದು ಸೀನ್ ನನಗೆ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ಬೋದಾಗಿತ್ತು ನಾನು ಅಂತ ಅನ್ಸಿದೆ? ನಿಮ್ 3 ಜನಕ್ಕೂ ಅನ್ಸಿದೆ ಯಾವ್ದಾದ್ರು? ನಂದು ನಮ್ಮಮ್ಮ ಕಾನ್ವರ್ಸೇಷನ್, ನಮ್ಮಮ್ಮ ರೇಗ್ಸೋ ಸೀನ್ ಒಂದಿದೆ. ಅದ್ರಲ್ಲಿ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ರೇಗ್ಸ್ಬೋದಿತ್ತು ಅಂತ ಅನ್ಸ್ತು ಡಬ್ಬಿಂಗ್ ಮಾಡುವಾಗ. ಓಕೆ. ನಿಮ್ಗೆ? ಎಲ್ಲ ಪರ್ಫೆಕ್ಟ್ ಆಗಿ ಮಾಡಿದೀನಿ. ಅದು ಗುರು ಕಾನ್ಫಿಡೆನ್ಸ್. ಹೊಡಿರಿ ಚಪ್ಪಾಳೆ. ನಂದೆಲ್ಲ ಯಾಕಂತಂದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ.
As a human being. Yeah. No, like when I see myself, I'm very critical. Like I can do better. I should do better. ಈಗ ಸಿನಿಮಾದಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಸ್ ಇದೆ ಅಂತ ಅಂದ್ಬಿಟ್ಟು ಒಬ್ಬೊಬ್ರು ಅನ್ನೋದು ಹೇಳಬೇಕು. ಓಕೆನಾ? ರೆಡಿನಾ? ಪುನೀತ್ ಸರ್ ಒಂಟೆ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ಕೆಲಸ ಹುಡುಕ್ತಾ ಇದಾರೆ ನಮ್ಮನ್ನ. ಇನ್ನ ಏನೋ ಕೆಲಸ ಸಿಗ್ತಾ ಇಲ್ಲ, ಈ ಕೆಲಸ ಹುಡುಕ್ತಾ ಇದ್ದಾನೆ. ಪೂರ್ಣ ಡ್ಯಾಡಿ ಅಂತ ಒಳ್ಳೆ ಫ್ರೆಂಡ್. ಓಕೆ. ಒಳ್ಳೆ ಕೂಳೆ ಕೊಡ್ತಾನೆ. ಶ್ರುತಿ ಮ್ಯಾಮ್ ರತ್ನ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಶಿ ಇಸ್ ಅಮ್ಮ. ಪಮ್ಮಿ ಆರ್ಯ ಅನ್ನೋ ಬೇಬಿ ಮಾಡಿದಾಳೆ. ಅಳಿಸ್ತಾಳೆ, ನಗಿಸ್ತಾಳೆ. ಕ್ಯೂಟ್ ಮೂಮೆಂಟ್ಸ್ ಎಲ್ಲ ಇದೆ ಅವಳದು ಸಿನಿಮಾಲಿ. ಮಸ್ತಾನ್ ಅತುಲ್ ಕುಲಕರ್ಣಿ ಸರ್ ಈ ಸಿನಿಮಾಗೆ ಒಂಥರ ಗತ್ತವರು, ಕ್ಯಾರೆಕ್ಟರ್ ಗತ್ತೆ. ಸೂಪರ್. ಕಾರ್ತಿಕ್ ಸರ್ ಲಾಯರ್ ಪದ್ಮನಾಭ ಅಂತ. ಇವರು ಸೂರಿ ಸರ್ ಮಾಡಿದ್ದಾರೆ, ಡಾಕ್ಟರ್ ಸೂರಿ ಅವರು. ಸೊ ಅವರು ನಮ್ಮ ಪಕ್ಕದ ಮನೆ ಅಂಕಲ್. ಮಜಾ ಕೊಡ್ತಾ ಅಂದ್ರೆ ಮಜಾ ಇರೋ ನೇಬರ್ಸ್ ಗುಡ್ ನೇಬರ್ಸ್ ತರ. ನನಗೆ ಗೊತ್ತಿರೋಂಗೆ ಇನ್ನೊಂದು ಕ್ಯಾರೆಕ್ಟರ್ ಇದೆ ನಿಮ್ಮ ಸಿನಿಮಾದಲ್ಲಿ. ಒಂದು ಲೇಡಿ ಕ್ಯಾರೆಕ್ಟರ್ ಬರೋದು ಸ್ವಲ್ಪ ಹೊತ್ತೆ, ಬಟ್ ಸಿಕ್ಕಾಪಟ್ಟೆ ಜೋರಾಗಿ ಮಾಡ್ಬಿಟ್ಟು ಹೋಗಿದಾರ ಅವ್ರು. ಯಾರು? ಅರ್ಚನಾ ಕೊಟ್ಟಿಗೆ. ಅವ್ರು ಅವ್ರಿಗೇನ್ ಫ್ರೆಂಡ್ಸ್ ಇಲ್ಲ ಅನ್ಕೊಂಡಿದ್ದೀರಾ? ಇಂಡಸ್ಟ್ರಿ ಕೀರ್ತಿ ENT ಕ್ಲಿನಿಕ್ ಇದೆ ಅವ್ರದ್ದು ಸಕ್ಕತ್ತಾಗಿದೆ. ಸೀನ್ಸ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಸಖತ್ ಕ್ಯಾರೆಕ್ಟರ್, ಒಳ್ಳೆ ಇಂಪ್ಯಾಕ್ಟ್ ಕೊಡೋ ಕ್ಯಾರೆಕ್ಟರ್. ಅದು ಸರ್ ಪಿಂಟೋ ಕ್ಯಾಬ್ಸ್ ಅಂತ ಅವ್ರ ಹತ್ರ ನಾನು ಕೆಲಸ ಮಾಡೋದು. ಓಕೆ, ಸೂಪರ್. ಅರುಣ್ ಸಾಗರ್ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸಖತ್ ಕ್ರೇಜಿ ಕ್ಯಾರೆಕ್ಟರ್. ಅವ್ರು ಬಂದ್ರೆ ಅಂತೂ ಸ್ಕ್ರೀನ್ ಅಲ್ಲೇ ಒಂದು ಮಜಾ ಇರುತ್ತೆ. ನೈಸ್. ಈಗ ಫ್ರೇಮಲ್ಲಿ ಮೇಕಪ್ ಇಲ್ಲದೆ ಚೆನ್ನಾಗಿ ಕಾಣೋರು ಹಾಗೂ ಮೇಕಪ್ ಹಾಕೊಂಡ್ರೆ ಮಾತ್ರ ಚೆನ್ನಾಗಿ ಕಾಣೋರು 3 ಜನ ಇದೀವಿ. ಮೇಕಪ್ ಇಲ್ಲದೆ ಚೆನ್ನಾಗಿ ಕಾಣೋದು ಕುಂಬಳಗ ಗಳ್ಳ ಅಂದ್ರೆ ಹೆಗ್ಲು ಮುಟ್ಟು ನೋಡ್ಕೊಂಡ್ರು ಅಂತ ಯಾರು ಹೇಳಿದ್ರು ಇವಾಗ? ನೀವೇ ಅದು ಅಂತ ಅಲ್ವಾ? ಓಕೆ, ಜನಕ್ಕೆ ಗೊತ್ತಿದೆ ಅದು ಯಾರು ಅಂತ. ಇರಲಿ. ಸೊ SR ನೋ ಅಂತ ಒಂದು ಗೇಮ್ ಇದೆ. ಓಕೆನಾ? ಓಕೆ, ನಿಮ್ಮ ಮೊದಲನೇ ಪ್ರಶ್ನೆ. ನಾನು ಸ್ಕ್ರಿಪ್ಟ್ಗೆ ತಕ್ಕಂತೆ ಓವರ್ ಆಕ್ಟಿಂಗ್ ಮಾಡಲು ರೆಡಿ ಇದ್ದೇನೆ. ಎಕ್ಕ ಸಿನಿಮಾದಲ್ಲಿ 1-2 ಸೀನಲ್ಲಿ ನಾನು ಓವರ್ ಆಕ್ಟಿಂಗ್ ಮಾಡ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಿದೆ. ಕೆಲವೊಂದು ಸೀನ್ ನೋಡಿದಾಗ ಇನ್ನೂ ಚೆನ್ನಾಗಿ ಆಕ್ಟ್ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಕೆಲವೊಂದು ಇಲ್ಲ, ಒಂದು. ಎಕ್ಕ ಸಿನಿಮಾಗೆ ನಮ್ಮಿಬ್ಬರಿಗಿಂತ ಒಳ್ಳೆ ಹೀರೋಯಿನ್ಗಳ ಆಪ್ಷನ್ ಇರಲಿಲ್ಲ. ಪ್ರಾಮಾಣಿಕತೆಯ ಪರಮಾವಧಿ. ಆಪ್ಷನ್ನೇ ಇರಲಿಲ್ಲ, ನಾವೇ ಬೆಸ್ಟ್ ಅಂತ. ನನಗೆ ಕೊಟ್ಟಿರೋ ಸೀನ್ಗಳಲ್ಲಿ ತುಂಬಾ ಶಾರ್ಟ್ಗಳಲ್ಲಿ ನಾನು ಒನ್ ಟೇಕ್ ಆರ್ಟಿಸ್ಟ್. 10 ಸೀನ್ ಇದ್ರೆ 8 ಸೀನ್ನ ರೀಟೇಕ್ಸ್ ತಗೊಂಡೇ ಮಾಡಿರೋದು ನಾನು. ಎಲ್ಲರೂ ಒಂದೇ ಟೇಕ್ ಅಲ್ಲ, ಆಂಗಲ್ ಗಂತ ಬೇರೆ ತಗೊಂಡಿದ್ದಾರೆ ಅಷ್ಟೇ. ಓಕೆ. ಎಕ್ಕ ಸಿನಿಮಾ ಆದ್ಮೇಲೆ ನಮ್ಮ ರೆಮ್ಯುನರೇಷನ್ ನಾವು ಜಾಸ್ತಿ ಮಾಡ್ಕೋತೀವಿ. ಅದ್ ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಐ ಮೀನ್ ಎಲ್ಲ ದರ್ ಇಸ್ ಗ್ರೋತ್. ಓಕೆ. ಎಕ್ಕ ಸಿನಿಮಾ ನನ್ನ ಕೆರಿಯರ್ ಅಲ್ಲಿ ಬೆಸ್ಟ್ ಸಿನಿಮಾ ಲಿಸ್ಟಿಗೆ ಬರ್ಬೋದು, ಬರ್ದೇನೂ ಇರ್ಬೋದು. ಬಂದೇ ಬರುತ್ತಾ? ಗುರು ಕಾನ್ಫಿಡೆನ್ಸ್. ನನಗೆ ಡೈಲಾಗ್ ಪೋರ್ಷನ್ಗಿಂತ ಡ್ಯಾನ್ಸ್ ತುಂಬಾ ಇಷ್ಟ. ಸಂಜನಾಗೆ ನಾನೇ ಡಬಲ್ ರೋಲ್ ಮಾಡ್ಬೋದಾಗಿತ್ತು, ಇದು ನಾನು ಆಸೆ ಇದೆ. ಡಬಲ್ ರೋಲ್ ಇಲ್ಲ. ಈ ಸಿನಿಮಾದಲ್ಲಿ ಯಾವ್ದೋ 2 ಡೈಲಾಗ್ ನೋಡ್ಬಿಟ್ಟು ಇದಕ್ಕಿಂತ ಚೆನ್ನಾಗಿ ನಾನೇ ಬರೀತಿದ್ನಲ್ಲಪ್ಪ ಅಂತ ಅನ್ಸಿದೆ. ಅಂದ್ರೆ ಹೇಳ್ಬೋದಾ ಅಂತ ಅನ್ಸಿದೆ. ನಾವಿಬ್ರು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋ ಅಷ್ಟು ಒಳ್ಳೆಯವರಲ್ಲ. ಅದಕ್ಕಿಂತ ಒಳ್ಳೆಯವ್ರು ನಾವಿಬ್ರು. ನನ್ನ ಸ್ಟೇಟ್ಮೆಂಟ್ ಸರಿನಾ ತಪ್ಪಾ? ತಪ್ಪು. ಈ ಸಿನಿಮಾ ಆಕ್ಟಿಂಗ್ ಮಾಡಿದಾಗ ಗೊತ್ತಾಗೋಯ್ತು ಡೈರೆಕ್ಷನ್ ಸಖತ್ ಈಸಿ ಅಂತ. ನಾನು ಮುಂದೆ ಒಂದಿನ ಡೈರೆಕ್ಟರ್ ಆಗ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನ ಕೇಳಿ ಚೆನ್ನಾಗಿದೆ. ಹೌದಾ? ಇನ್ನ ಕೇಳ ಸರ್, ಇಟ್ಕೊಳ್ಳಿ ಹಂಗಾರೆ. ನೋಡಿನಾ, ನಮಗೆ ಯುವ ಜೊತೆ ಇನ್ನ ತುಂಬಾ ಸೀನ್ಸ್ಗಳು ಇರ್ಬೇಕಾಗಿತ್ತು ಸಿನಿಮಾದಲ್ಲಿ ಅಂತ ಅನ್ನಿಸ್ತಿದೆ. ಹಂಗೆ ಅನ್ಸಿಲ್ಲ, ಕರೆಕ್ಟ್ ಆಗಿದೆ. ಕತೆಗೆ ಎಷ್ಟು ಬೇಕಷ್ಟಿದೆ.
ನಮಗೂ ಅನಿಸಿಲ್ಲ. ನೆಕ್ಸ್ಟ್ ಯುವ ಡೈರೆಕ್ಟ್ ಮಾಡಿದ್ರೆ ಫ್ರೀ ಡೇಟ್ಸ್ ಕೊಡ್ತೀವಿ. ಮಚ್ಚೆ ನಾನು ಯುವ ಪರ್ಫಾರ್ಮ್ ಮಾಡಿರೋ ಸೀನಲ್ಲಿ ಯುವಂಗಿಂತ ನಾನೇ ಬೆಟರ್ ಆಗಿ ಆಕ್ಟ್ ಮಾಡಿದ್ದೀನಿ. ಇಬ್ರು ಚೆನ್ನಾಗಿ ಮಾಡಿದ್ವಿ. ಇಲ್ಲ, ಐ ಥಿಂಕ್ ಅವ್ರು ನನಗಿಂತ ಹಾರ್ಡ್ ವರ್ಕಿಂಗ್. ಐ ಥಿಂಕ್ ಈಸ್ ಅ ಬೆಟರ್ ಆಕ್ಟರ್. ನನಗಿಂತ ಒಳ್ಳೆ ಪರ್ಫಾರ್ಮರು. ಹೇಳಿದ ಟೈಮ್ಗಿಂತ ಮುಂಚೆನೆ ರೆಮ್ಯುನರೇಷನ್ ಕೊಟ್ಬಿಟ್ರು ಪ್ರೊಡ್ಯೂಸರು. ಕರೆಕ್ಟ್ ಕೇಳ್ದೆ ಇದ್ರು ಕೊಟ್ರು. ಕರೆಕ್ಟ್ ಟೈಮಿಗೆ ಅವರೇ ನೆನ್ಸ್ಕೊಂಡು ಕೊಟ್ರು. ಪ್ರೊಡ್ಯೂಸರು ನಾವು ಹೇಳಿದ ಬಜೆಟ್ನ ಬಾರ್ಗಿನ್ ಮಾಡಲೇ ಇಲ್ಲ. ಬಾರ್ಗೇನ್ ಮಾಡ್ಲಿಲ್ಲ. ಮಾಡಿದ್ರಾ? ಅಲ್ಲ, ಮಾಡ್ಲಿಲ್ಲ. ಆ ಕ್ವೆಶ್ಚನ್ ಅರ್ಥ ಮಾಡ್ಕೋತಿದ್ದೆ ನಾನು. ಎಸ್ನೋ ಕರೆಕ್ಟ್ ಆಗಿ ಹೇಳ್ಬೇಕಲ್ಲ. 3 ಜನ ಪ್ರೊಡಕ್ಷನ್ ಹೌಸ್ ಅಂತ ಹೇಳಿದಾಗ ನಂಗೇನು ಕತೆ ಹೇಳ್ಬೇಡಿ ಬಿಡಿ, ಯುವ ತಾನೇ ನಾನು ಆಕ್ಟ್ ಮಾಡ್ತೀನಿ ಅಂದ್ವಿ. ಕತೆ ಕೇಳಿದ್ರಿ? ಕತೆ ಕೇಳಿದ್ವಿ ಅಂದ್ರೆ ಇಟ್ ವಾಸ್ ಕತೆ ಕೇಳಿದ್ವಿ. ನೀವು ಕೇಳಿದ್ರಲ್ಲ? ಕೇಳಿದ್ದೀನಿ, ಬಟ್ ಲೈಕ್ ಕತೆ ಕೇಳಿರ್ಲಿಲ್ಲ ಅಂದಿದ್ರು. ಓ ಲೈಕ್ ದ್ಯಾಟ್. ಎಸ್ ಹೌದೌದು, ನಾವು ಒಪ್ಕೊಂಡ್ಬಿಟ್ಟಿದ್ದೆ ಆಲ್ರೆಡಿ. ನಾನು ಒಪ್ಕೊಂಡಿರ್ಲಿಲ್ಲ ಕತೆ ಕೇಳಕ್ ಬಂದಾಗ. ಐ ವಾಸ್ ಇನ್ ದ ಟೀಮ್ ನೋ ವೆನ್ ಐ ಕೇಮ್ ಟು ಕತೆ ಕೇಳುವಾಗ ನಾವು ಒಪ್ಕೊಂಡಿದ್ವಿ. ಕ್ವೆಶ್ಚನ್ ಕನ್ಫ್ಯೂಸ್ ಆಯ್ತು. ಅವ್ರ ಮುಖ ಎಲ್ಲ ಹಿಂಗೆಲ್ಲ ಅಂತೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾರೆ. ಸೊ ಇಲ್ಲ ಏನೋ ಕ್ವೆಶ್ಚನ್ ಕೇಳುವಾಗ ಏನೋ ಅಂದ್ರೆ ಕತೆ ಕೇಳಿರ್ಲಿಲ್ಲ. ಬಂದಾಗ ನಾ ಫುಲ್ ಕತೆ ಕೇಳ್ದೆ. ಬಟ್ ಅದಕ್ಕೆ ಮುಂಚೆ ಓಕೆ ಹೇಳಿದ್ರೆ ಆಯ್ತು ಮಾಡ್ತೀನಿ ಅಂತ. ನನ್ನ ಟೀಮಲ್ಲಿ ಇದ್ದೆ. ಸೆಟ್ ಅಲ್ಲಿ ನಮ್ಮ ಆಕ್ಟಿಂಗ್ ಟೈಮ್ಗಿಂತ ಮೇಕಪ್ ಟೈಮೇ ಜಾಸ್ತಿ ಸ್ಪೆಂಡ್ ಮಾಡಿದೀವಿ. ಚಾನ್ಸೇ ಇಲ್ಲ, ನೋ ವೇ. 20 minutes ಅಲ್ಲಿ ಹೇರ್ ಮೇಕಪ್ ರೆಡಿ, ಬಟ್ಟೆ ಎಲ್ಲ ಆಗೋಗ್ಬಿಟ್ರದು. ಕರೆಕ್ಟ್. ಇವ್ರು ರೆಡಿ ಆಗೋರು, ನಾವೇ ಬ್ರೇನ್ ರೆಡಿ ಆಗ್ತಿರ್ಲಿಲ್ಲ. ಅವ್ರ ಮೇಕಪ್ ಅವರೇ ಮಾಡ್ಕೊಂಡಿರೋದು. ಓ, ಜಾಸ್ತಿ ಮೇಕಪ್ ಇಲ್ಲ, ಬರೀ ಸ್ವಲ್ಪ ಲಿಪ್ಸ್ಟಿಕ್, ಸ್ವಲ್ಪ ಕ್ರೀಮ್ ಆ ಥರ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ನಂಗೆ ಯಾಕೋ ಒಂದ್ ಸ್ವಲ್ಪ ಸಂಜನಾ ಪಕ್ಕ ಕೂತ್ಕೋಬೇಕು ಅನ್ನಿಸ್ತಾ ಇದೆ ಇವಾಗ. ನೀವ್ ಆ ಕಡೆ ಕೂತ್ಕೋಬೇಕು ಅನ್ಸ್ತಿದೆ. ಹೌದು, ಮೋಟಿವೇಶನ್. ಓಕೆನಾ? ಸೊ ಏನಂದ್ರೆ ಈಗ ನೆಕ್ಸ್ಟ್ ಕ್ವಶನ್. ಸ್ವಲ್ಪ ಹಂಗೆ ಕೂತು ಒಂದ್ ಸ್ವಲ್ಪ ಬೇಜಾರಾಗ್ತದೆ. ಯಾರು ಅಂದ್ರೆ ಕರ್ಸ್ತೀರಾ? ಅಲ್ಲ, ಇದು ಲೇಡೀಸ್ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಅಲ್ವಾ? ನಾವಿಬ್ರಿದ್ದೀವಿ, ಇವ್ರಿಬ್ರಿದ್ದೀವಿ, ಸ್ವಲ್ಪ ಅವ್ರ ಪವರ್ ಜಾಸ್ತಿ ಇದೆ. ಯಾರು ಬಾಯ್ಸ್ ಕರ್ಸಿ ಅಂತ. ರೋಹಿತ್ ಅವ್ರಿಗೆ ಕಾಲ್ ಮಾಡ್ಲಾ? A few moments later. ಬರ್ತೀರಾ ನೋಡೋಣ ನಮ್ಮ ಫ್ರೇಮ್ ಅಲ್ಲಿ. ಅಲ್ಲಿ ಹೈಟ್ ಆಗಿ ಬನ್ನಿ ಸರ್, ಕುತ್ಕೊಳ್ಳಿ. ಫ್ರೇಮ್ ಅಡ್ಜಸ್ಟ್ ಮಾಡೋಣ, ನಾನು ಕುತ್ಕೊಳ್ಳೋದ ಲೇಡೀಸ್ ಪಕ್ಕ. ಹೋಗ್ಲಿ, ಒಂದು ಚೇರ್ ಹಾಕ್ಸ್ಕೊಂಡ್ಬಿಡಿ ಸೆಪರೇಟ್. ನಾಚಿಕೆ ಆಗುತ್ತೆ ಮೇಡಮ್. ಹೇಳ್ತೀನಿ ನಾಚಿಕೆ ಮಾಡ್ಕೊಂಡೆ ಕೂತ್ಕೊಳ್ಳಿ. ಬನ್ನಿ ಸರ್, ನೀವು ಈ ಕಡೆ ಬನ್ನಿ. ನೀವ್ ಮತ್ತೆ ಬರ್ತೀರಾ? ಇಲ್ಲ, ನೀವು ಇವ್ರನ್ನ ಆ ಕಡೆ ಬಿಡಿ. ಮೆನ್ ಪಕ್ಕ ಕೊಡ್ಬೇಕಾ? ಬ್ಯಾಲೆನ್ಸ್ ಆಯ್ತು. ಅವರು ಫ್ರೇಮಿಂಗ್ ಸೆಟ್ ಮಾಡ್ತಾರೆ. ಇದು ಕರೆಕ್ಟ್ ನೋಡಿ. ಸ್ಯಾಂಡಲ್ವುಡ್ ಅಲ್ಲಿ ಈ ತರ ಡೈರೆಕ್ಟರ್ ಇದಾರೆ, ಮಡಿವಂತಿಕೆ ಡೈರೆಕ್ಟರ್ ಅಂತ ಕೇಳಿ ಬಹಳ ಖುಷಿ ಆಯ್ತು ನನಗೆ. ಏನ್ ಗೊತ್ತಾ, ನೀವು ಕ್ಯಾಮೆರಾ ಇದ್ದಾಗ ಇವೆಲ್ಲ ಮಾಡ್ಲೇಬೇಕಾಗುತ್ತೆ. ಗುಡ್ ಒನ್. ಏನಪ್ಪ ಇದೆಲ್ಲ ರೆಕಾರ್ಡ್ ಆಯ್ತಾ? ನಾವು ಇದನ್ನ ಹಾಕ್ತಾರೆ ನನಗೆ ಗೊತ್ತು. ಏನ್ ಮಾಡ್ತಾ ಇದೀಯ ನೀನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನು 10 minutes ಮೇಲೆ ಜೋಕ್ ಮಾಡಕ್ ಆಗಲ್ಲ ನನಗೆ. ಸರ್ ಕಂಟಿನ್ಯೂ. ಎಸ್, ಇದು 4 ಶಾಟ್. ಓಕೆ, ರೆಡಿನಾ? ಎಸ್, ನಮ್ಮ ಎಕ್ಕ ಸಿನಿಮಾದ ಕ್ಯಾಪ್ಟನ್ ಆಫ್ ದಿ ಶಿಪ್ ರೋಹಿತ್ ಪದಕಿ ಅವರು ಬಂದಿದ್ದಾರೆ. ಎಲ್ಲರೂ ಸಿಳ್ಳೆ ಪಲ್ಟಿ ಎಲ್ಲ ಹೊಡಿಬೇಕು ಅಂತ ಕೇಳ್ಕೊತಾ ಇದೀವಿ. ಮುಂಚೆ ಅಷ್ಟರಲ್ಲೇ ಜಸ್ಟ್ ಮಿಸ್ ಆಗಿದ್ರು, ಆಮೇಲೆ ದಯವಿಟ್ಟು ಗಮನಿಸಿ ಮಾಡಿದ್ರು, ಆಮೇಲೆ ರತ್ನನ್ ಪ್ರಪಂಚ ಆದ್ಮೇಲೆ ಈಗ ಎಕ್ಕ. ಹೀರೋ ರಕ್ತ ಸುರಿಸಿದ್ದಾರೆ, ಡೈರೆಕ್ಟರ್ ಬೆವರು ಸುರಿಸಿದ್ದಾರೆ, ನಿರ್ಮಾಪಕರು ಹಣ ಸುರಿಸಿದ್ದಾರೆ. ಹೀರೋಯಿನ್ಗಳ ಕಾಂಟ್ರಿಬ್ಯೂಷನ್ ಏನು? ರೋಹಿತ್ ಪದಕಿ ಅವ್ರಿಗೆ ಈಗ ಗೊತ್ತಾಗ್ತಾ ಇದೆ ಇವರಿಬ್ರು ಹೀರೋಯಿನ್ ಹಾಕೊಂಡು ಎಷ್ಟು ಕಷ್ಟಪಟ್ಟೆ ಅಂತ. ಸುನಾಮಿ ತಿರುಪತಿ ಚಟ್ಟ ಪಾಂಚಾಲಿ ಬ್ಲೇಡು ಕಡಲೆಕಾಯಿ ನವಗ್ರಹ ಮಕ್ಕಳ ತಾಯಿ 19 ಕಟ್ಟು 26 ಕಟ್ಟು. ಸುನಾಮಿ ತಿರುಪತಿ ಚಟ್ಟ ಪಾಂಚಾಲಿ ಬ್ಲೇಡು ಕಡಲೆಕಾಯಿ ನವಗ್ರಹ ಮಕ್ಕಳ ತಾಯಿ 19 ಕಟ್ಟು 26 ಕಟ್ಟು. 19 ಕಟ್ಟು 26 ಕಟ್ಟು. ಒಂದು ಒಳ್ಳೆ ಸೀನ್ ಇದೆ ಅದರಲ್ಲಿ. ಆಕ್ಚುಲಿ ಮಾಸ್ತಿ ಬರ್ದಿರೋ ಡೈಲಾಗ್ ಅದು. ಅನ್ನಕ್ಕೆ ಎಲೆ ಇಲ್ಲದೆ ಇರ್ಬೋದು, ಅದ್ರ ಬೆಲೆ ಇದೆ ಸರ್. ಈ ಚಪ್ಪರ್ಗೂ ಮೇಲೆ ಇದೆಯಲ್ಲ ಅಂತವ್ರು ನಮ್ಮ ಮಚ್ಚರ್ ಅಂತ ಕರೀತಾರೆ. ಥೂ ಮಚ್ಚರ್, ಥೂ ಮಚ್ಚರ್. ನಾನಾ ದೇಶ ನಾನಾ ವೇಷ ಯಾವುದಾದರೇನು,
ಒಪ್ಪಿಕೊಂಡೈ ಮನಸ್ಸುಗಳೆರಡು ಎಂದು ಹಾಲು ಜೇನು ನೀನೇ. ಪ್ರೀಮಿಯರ್ ಶೋನಲ್ಲಿ ಈ ಸೆಲೆಬ್ರಿಟಿಗಳು ಹೇಳೋ 3 ಸುಳ್ಳುಗಳು ಸಖತ್ತಾಗಿದೆ ಸರ್ ಸೂಪರ್. ಬೆಂಗಳೂರಲ್ಲಿ ತುಂಬಾ ಬಡವರಿರೋ ಏರಿಯಾ ಯಾವುದು? ಸದಾಶಿವನಗರ. ನಿಮ್ಮ ತಂದೆ ಹೆಸರೇನು? ರೋಹಿತ್. ನೀವು ಯಾಕೆ ಒಂದು ಪೊಲಿಟಿಷಿಯನ್ ಸ್ಟೈಲಲ್ಲಿ ಎಕ್ಕ ಸಿನಿಮಾಗೆ ಬನ್ನಿ? ನಮ್ಮ ಮತ ಬಾಂಧವರೇ, ಇಲ್ಲಿ ಕುಳಿತಿರತಕ್ಕಂತ ಕುಳಿತಿರತಕ್ಕಂತಹ ನಮ್ಮ ಗಣ್ಯರಿಗೆ ಹಾಗೂ ಕೀರ್ತಿ ಅವರಿಗೆ ಸಂಜನಾ ಚೆನ್ನಾಗಿ ಆಕ್ಟ್ ಮಾಡಿದಾರಾ? ಕಣ್ಣಲ್ಲಿ ಮಾತ್ರ ನೋಡಕ್ಕ ದೇವರೇ ಹೇಳಲೇ ನಮ್ಮ ದೇವ್ರು ಎಂದ ಜನರೇ ನಿಜವಾದ ಸ್ಟಾರ್ ಅವರೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಜುಲೈ 18th ಥಿಯೇಟರ್ ಬಂದ್ಬಿಡ್ರಿ ಬ್ಯಾಂಗಲ್ ಬಂಗಾರಿ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು.